ಮೋದಿ ಹೇಳಿದಂತೆ ನಡೆದುಕೊಂಡಿದ್ದಾರೆ. ದೀಪಾವಳಿಯಲ್ಲಿ ಡಬಲ್ ಧಮಾಕ ಅಂತ ಹೇಳಿದವರು ನವರಾತ್ರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. 175ಕ್ಕೂ ಹೆಚ್ಚು ದಿನಬಳಕೆಯ ವಸ್ತುಗಳ ಮೇಲಿನ ಜಿಎಸ್ಟಿ ಗಣನೀಯವಾಗಿ ಕಡಿಮೆ ಆಗಿದೆ. ಯಾವೆಲ್ಲ ವಸ್ತುಗಳು ಇಳಿಕೆಯಾಗ್ತಿವೆ, ಯಾವುದೆಲ್ಲ ದುಬಾರಿಯಾಗ್ತಿದೆ, ಇವೆಲ್ಲದರಿಂದ ತಿಂಗಳ ಒಟ್ಟು ಖರ್ಚಲ್ಲಿ ಎಷ್ಟು ಉಳಿತಾಯ ಆಗುತ್ತೆ? इस दिवाली में आपकी डबल दिवाली का काम मैं करने वाला हूं। इस दिवाली में आपको एक बहुत बड़ा तोहफा देशवासियों को मिलने वाला है। ದೇಶವಾಸಿಗಳಿಗೆ ಕೇಂದ್ರ ಗುಡ್ ನ್ಯೂಸ್. ದಸರಾಗೆ ಮೋದಿ ಸರ್ಕಾರದ ಬಂಪರ್ ಗಿಫ್ಟ್. ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ ಹೇಳಿದಂತೆ ನಡೆದುಕೊಂಡಿದ್ದಾರೆ. ದೀಪಾವಳಿಗೆ ಮುನ್ನವೇ ದೇಶವಾಸಿಗಳಿಗೆ ಭಾರೀ ಸಿಹಿ ಸುದ್ದಿಯನ್ನೇ ನೀಡಿದ್ದಾರೆ. ಜಿಎಸ್ಟಿ ತೆರಿಗೆ ಭಾರದಿಂದ ನಲುಗುತ್ತಿದ್ದ ಜನಸಾಮಾನ್ಯರಿಗೆ ನೆಮ್ಮದಿಯ ಸುದ್ದಿ ನೀಡಿದ್ದಾರೆ. ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಅಂದರೆ ನವರಾತ್ರಿಗೆ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಸ್ಲ್ಯಾಬ್ಗಳನ್ನ ಬದಲಾವಣೆ ಮಾಡಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. 18% ಮತ್ತು 5% ಎರಡೂ ಸ್ಲ್ಯಾಬ್ಗಳಿಗೆ ಜಿಎಸ್ಟಿ ಇಳಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 22ರಿಂದಲೇ ಪರಿಷ್ಕೃತ ದರಗಳು ಜಾರಿಗೆ ಬರಲಿವೆ. ಇನ್ನು ಮುಂದೆ 5% ಮತ್ತು 18% ಎರಡು ಶ್ರೇಣಿಯ ತೆರಿಗೆ ಇರಲಿದೆ. 12% ಹಾಗೂ 28% ಸ್ಲ್ಯಾಬ್ಗಳನ್ನ ತೆಗೆದುಹಾಕಲು ನಿರ್ಧರಿಸಿದೆ. Common man and middle class items में there is a complete reduction. Reduction from 18 or from 12 to 5%. I list out those items, all of whom have come to 5%. From either 18 or from 12. Common man items such as hair oil, toilet soap, soap bars, shampoos, toothbrushes, toothpaste, bicycles, tableware, kitchenware and other household articles have all come to 5, whether they were in 18 or whether they were in 12. ದಿನ ಬಳಕೆಯ ವಸ್ತುಗಳ ಟ್ಯಾಕ್ಸ್ ಗಣನೀಯ ಇಳಿಕೆ. ಇದು ದೀಪಾವಳಿಗೆ ಕೇಂದ್ರದ ಡಬಲ್ ಧಮಾಕ. ಜನಸಾಮಾನ್ಯರು ನಿತ್ಯವೂ ಬಳಕೆ ಮಾಡುವಂತಹ ಬೆಣ್ಣೆ, ಎಣ್ಣೆ ಹಾಗೂ ಪಾದರಕ್ಷೆ ಸೇರಿದಂತೆ ಕೆಲವೊಂದಷ್ಟು ವಸ್ತುಗಳ ಮೇಲೆ ಜಿಎಸ್ಟಿ ಕಡಿಮೆ ಮಾಡಲಾಗಿದೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜಿಎಸ್ಟಿ ಸ್ಲ್ಯಾಬ್ ಇಳಿಕೆಯ ಬಗ್ಗೆ ಹೇಳಿದ್ದೆ. ಅದರಂತೆ ಈಗ ಜನಸಾಮಾನ್ಯರ ಹಿತಕ್ಕಾಗಿ ಗಣನೀಯ ಪ್ರಮಾಣದಲ್ಲಿ ತೆರಿಗೆ ಕಡಿತಗೊಳಿಸಲಾಗಿದೆ ಅಂತಲೂ ಮೋದಿ ಈ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವ ಭಾಷಣದ ಸಂದರ್ಭ ಜಿಎಸ್ಟಿಯಲ್ಲಿ ಕೆಲ ಮಹತ್ವದ ಸಾಧನೆಗಳನ್ನು ತರುವ ನಮ್ಮ ಉದ್ದೇಶದ ಬಗ್ಗೆ ಮಾತನಾಡಿದ್ದ. ಸಾಮಾನ್ಯ ಜನರ ಜೀವನ ಸುಗಮಗೊಳಿಸುವ ಮತ್ತು ಆರ್ಥಿಕತೆಯನ್ನ ಬಲಪಡಿಸುವ ಗುರಿಯನ್ನು ಹೊಂದಿರುವ ಜಿಎಸ್ಟಿ ದರ ಪರಿಷ್ಕರಣೆಗಾಗಿ ಕೇಂದ್ರ ಸರ್ಕಾರವು ವಿವರವಾದ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಕೇಂದ್ರ ಮತ್ತು ರಾಜ್ಯಗಳನ್ನ ಒಳಗೊಂಡ ಜಿಎಸ್ಟಿ ಕೌನ್ಸಿಲ್ ಸಾಮಾನ್ಯ ಜನರು, ರೈತರು, ಎಂಎಸ್ಎಂಇಗಳು, ಮಧ್ಯಮ ವರ್ಗ, ಮಹಿಳೆಯರು ಮತ್ತು ಯುವಕರಿಗೆ ಪ್ರಯೋಜನವನ್ನು ನೀಡುವ ಜಿಎಸ್ಟಿ ದರ ಕಡಿತ ಮತ್ತು ಸುಧಾರಣೆಗಳ ಕುರಿತು ಕೇಂದ್ರ ಸರ್ಕಾರ ಸಲ್ಲಿಸಿದ ಪ್ರಸ್ತಾವನೆಗಳಿಗೆ ಸಾಮೂಹಿಕವಾಗಿ ಒಪ್ಪಿಗೆ ನೀಡಿದೆ ಎಂದು ಹೇಳಲು ಸಂತೋಷವಾಗುತ್ತಿದೆ ಎಂದು ಮೋದಿ ಅವರು ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. इस दिवाली में आपकी डबल दिवाली का काम मैं करने वाला हूं। इस दिवाली में आपको एक बहुत बड़ा तोहफा देशवासियों को मिलने वाला है। पिछले 8 साल से हमने जीएसटी का बहुत बड़ा रिफॉर्म किया। पूरे देश में टैक्स के बर्डन को कम किया, टैक्स की व्यवस्थाओं को सरल किया और 8 साल के बाद समय की मांग है कि हम एक बार उसको रिव्यू करें। हमने एक हाई पावर कमेटी को बिठा करके रिव्यू शुरू किया, राज्यों से भी विचार विमर्श किया और मेरे प्यारे देशवासियों, हम नेक्स्ट जनरेशन जीएसटी रिफॉर्म्स लेकर के आ रहे हैं ये दिवाली के अंदर। 175ಕ್ಕೂ ಹೆಚ್ಚು ದಿನಬಳಕೆ ವಸ್ತುಗಳ ಬೆಲೆ ಇಳಿಕೆ.
ಸೆಪ್ಟೆಂಬರ್ 22ರಿಂದ ಜಿಎಸ್ಟಿ ಪ್ರಮಾಣ ಇಳಿಕೆ. ಶೇಕಡ 28% ಸ್ಲ್ಯಾಬ್ ರದ್ದು ಮಾಡಿದ ಕೇಂದ್ರ. ಆರೋಗ್ಯ ಜೀವ ವಿಮೆ ಯೋಜನೆಗಳು ತೆರಿಗೆ ಮುಕ್ತ. ದೇಶದ ಮಧ್ಯಮ ವರ್ಗ ಬಳಸುವ ಎಲ್ಲ ಉತ್ಪನ್ನಗಳ ಜಿಎಸ್ಟಿ ದರಗಳನ್ನು ಕಡಿಮೆ ಮಾಡಲಾಗಿದೆ. 175ಕ್ಕೂ ಹೆಚ್ಚು ದಿನಬಳಕೆ ವಸ್ತುಗಳ ಬೆಲೆ ಸೆಪ್ಟೆಂಬರ್ 22ರಿಂದ ಇಳಿಕೆಯಾಗಲಿದೆ. ಅಲ್ಲದೆ ಈವರೆಗೆ ಇದ್ದ ಶೇಕಡ 12 ಮತ್ತು ಶೇಕಡ 28% ಸ್ಲ್ಯಾಬ್ಗಳನ್ನು ಸಂಪೂರ್ಣ ರದ್ದು ಮಾಡಲಾಗಿದೆ. ಇನ್ಮುಂದೆ ದೇಶದಲ್ಲಿ ಶೇಕಡ 5 ಮತ್ತು ಶೇಕಡ 18% ಜಿಎಸ್ಟಿ ಮಾತ್ರ ಇರಲಿದೆ ಎಂದು ಹೇಳಲಾಗಿದೆ. ಮಾತ್ರವಲ್ಲ, ಆರೋಗ್ಯ ಮತ್ತು ಜೀವ ವಿಮೆ ಯೋಜನೆಗಳ ಮೇಲೆ ಈವರೆಗೆ ಹಾಕಲಾಗಿದ್ದ ಜಿಎಸ್ಟಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಜನರಿಗೆ ಜಿಎಸ್ಟಿ ತೆರಿಗೆ ಇಳಿಕೆಯ ಲಾಭ ಸಿಗುವಂತೆ ಮಾಡಲು ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಯಾವುದಕ್ಕೆಲ್ಲ ಜಿಎಸ್ಟಿ ಇಲ್ಲ ಅಂತ ನೋಡೋದಾದ್ರೆ ಹಾಲು, ಪನ್ನೀರ್, ಬ್ರೆಡ್, ಜೀವರಕ್ಷಕ ಔಷಧಿಗಳು, ಆರೋಗ್ಯ ಅಂಡ್ ಜೀವ ವಿಮೆ, ಮ್ಯಾಪ್, ಚಾರ್ಟ್ಸ್ ಅಂಡ್ ಗ್ಲೋ, ಪೆನ್ಸಿಲ್, ನೋಟ್ಬುಕ್ಸ್, 3 ಕ್ಯಾನ್ಸರ್ ಔಷಧಿಗಳಿಗೆ ಜಿಎಸ್ಟಿ ಇರುವುದಿಲ್ಲ. ಯಾವ್ಯಾವ ವಸ್ತುಗಳ ಜಿಎಸ್ಟಿಯನ್ನು ಶೇಕಡ 12ರಿಂದ ಶೇಕಡ 5ಕ್ಕೆ ಇಳಿಕೆ ಮಾಡಲಾಗಿದೆ ಅಂತ ನೋಡೋದಾದ್ರೆ ಬೆಣ್ಣೆ, ತುಪ್ಪ, ಚೀಸ್, ಐಸ್ ಕ್ರೀಮ್, ಡೈರಿ ಉತ್ಪನ್ನಗಳು, ಪ್ಯಾಕ್ ಮಾಡಿದ ನಮ್ಕೀನ್, ನ್ಯಾಪ್ಕಿನ್ಗಳು, ಹೊಲಿಗೆ ಯಂತ್ರ, ಟೂತ್ಪೇಸ್ಟ್, ಶುಚಿತ್ವ ಉತ್ಪನ್ನಗಳು, ಸಂರಕ್ಷಿತ ತರಕಾರಿ, ಸಿದ್ಧ ಉಡುಪುಗಳು, ಸಾಬೂನು, ಹೇರ್ ಆಯಿಲ್, 1,000ಕ್ಕಿಂತ ಕಡಿಮೆ ಮೌಲ್ಯದ ಪಾದರಕ್ಷೆಗಳು, ಡಯಾಗ್ನಾಸ್ಟಿಕ್ ಕಿಟ್, ಗ್ಲೂಕೋಮೀಟರ್, ಟ್ರ್ಯಾಕ್ಟರ್ಗಳು, ಹನಿ ನೀರಾವರಿ ಉಪಕರಣ, ಕೃಷಿ ಉಪಕರಣಗಳ ಜಿಎಸ್ಟಿ ಇಳಿಕೆಯಾಗಲಿದೆ. ಶೇಕಡ 24ರಿಂದ ಶೇಕಡ 18ಕ್ಕೆ ಯಾವ್ಯಾವ ವಸ್ತುಗಳಿಗೆ ಜಿಎಸ್ಟಿ ಇಳಿಕೆಯಾಗಿದೆ ಅಂತ ನೋಡೋದಾದ್ರೆ ಪೆಟ್ರೋಲ್ ಕಾರುಗಳು, ಪೆಟ್ರೋಲ್ ಹೈಬ್ರಿಡ್ ಕಾರುಗಳು, ಎಲ್ಪಿಜಿ ಸಿಎನ್ಜಿ ಕಾರುಗಳು, ಡೀಸೆಲ್ ಅಂಡ್ ಡೀಸೆಲ್ ಹೈಬ್ರಿಡ್ ಕಾರುಗಳು, 3 ಚಕ್ರದ ವಾಹನಗಳು, 350cc ಒಳಗಿನ ದ್ವಿಚಕ್ರ ವಾಹನಗಳು, ಹವಾ ನಿಯಂತ್ರಕಗಳು, 32 ಇಂಚಿಗಿಂತ ಮೇಲ್ಪಟ್ಟ ಟಿವಿಗಳು, ಮಾನಿಟರ್ಸ್ ಅಂಡ್ ಪ್ರಾಜೆಕ್ಟರ್, ಪಾತ್ರೆ ತೊಳೆಯುವ ಯಂತ್ರಗಳಿಗೆ ತೆರಿಗೆ ವಿಧಿಸಲಾಗಿದೆ. ಇವೆಲ್ಲ ಜಿಎಸ್ಟಿ ಇಳಿಕೆಯಾದ ಸುದ್ದಿ ಆದ್ರೆ ಹಾಗಾದ್ರೆ ಶೇಕಡ 40ಕ್ಕೆ ಏರಿಕೆಯಾದ ವಸ್ತುಗಳು ಯಾವುವು? ಹೊಸ ಜಿಎಸ್ಟಿ ಪರಿಷ್ಕರಣೆಯ ಪ್ರಕಾರ ಯಾವ ವಸ್ತುಗಳು ದುಬಾರಿಯಾಗಲಿದೆ ಅಂತ ನೋಡೋದಾದ್ರೆ ತಂಬಾಕು, ಪಾನ್ ಮಸಾಲ, ಬೀಡಿ ಸಿಗರೇಟ್, ಐಷಾರಾಮಿ ಕಾರುಗಳು, ಜಂಕ್ ಫುಡ್, 2,500 ರೂಪಾಯಿ ಮೀರಿದ ಸಿದ್ಧ ಉಡುಪುಗಳ ಮೇಲಿನ ಜಿಎಸ್ಟಿ ಶೇಕಡ 40ಕ್ಕೆ ಏರಿಕೆಯಾಗಲಿದೆ. ಹೊಸ ಜಿಎಸ್ಟಿ ತಿಂಗಳಿಗೆಷ್ಟು ಉಳಿಯುತ್ತೆ? ತಿಂಗಳಿಗೆ ಉಳಿಯುತ್ತೆ 1,500 ರೂಪಾಯಿ. ಹೊಸ ಜಿಎಸ್ಟಿ ಸ್ಲ್ಯಾಬ್ ಪ್ರಕಾರ ಆಹಾರ ಧಾನ್ಯಗಳು, ಡೈರಿ ಉತ್ಪನ್ನ, ಸೋಪು, ಶಾಂಪೂ, ಟೂತ್ಪೇಸ್ಟ್ ಸೇರಿ ಹಲವು ದಿನಬಳಕೆ ಉತ್ಪನ್ನಗಳ ಬೆಲೆಯಲ್ಲಿ ಗಣನೀಯ ಇಳಿಕೆಯಾಗಲಿದೆ. ಹಾಗಾದ್ರೆ ಇವೆಲ್ಲ ವಸ್ತುಗಳ ಬೆಲೆ ಕಡಿಮೆಯಾಗಲಿರೋದ್ರಿಂದ ಒಂದು ಕುಟುಂಬದ ತಿಂಗಳ ಖರ್ಚಿನಲ್ಲಿ ಎಷ್ಟು ಉಳಿತಾಯವಾಗುತ್ತೆ? ಅಕ್ಕಿ, ಗೋಧಿ ಸೇರಿದಂತೆ ಹಲವು ಧಾನ್ಯಗಳು, ಹಾಲು, ಬೆಣ್ಣೆ, ತುಪ್ಪ, ಅಡುಗೆ ಎಣ್ಣೆ, ನೂಡಲ್ಸ್, ಬಿಸ್ಕೆಟ್, ಬ್ರೆಡ್, ಉಪ್ಪು ಇತ್ಯಾದಿ ಪ್ಯಾಕ್ ಮಾಡಲ್ಪಟ್ಟ ಆಹಾರಗಳು ಒಂದು ಮನೆಯ ಬಳಕೆಗೆ ಅತ್ಯಗತ್ಯ. ಇವುಗಳಲ್ಲಿ ಧಾನ್ಯಗಳ ಮೇಲೆ ಈ ಹಿಂದೆ ಶೇಕಡ 5ರಷ್ಟು ತೆರಿಗೆ ಇದ್ರೆ ಈಗ ಹೊಸ ಸ್ಲ್ಯಾಬ್ ಪ್ರಕಾರ ಧಾನ್ಯಗಳಿಗೆ ಜಿಎಸ್ಟಿಯೇ ಇರೋದಿಲ್ಲ. ಪ್ಯಾಕ್ ಮಾಡಲ್ಪಟ್ಟ ಆಹಾರ, ಡೈರಿ ಉತ್ಪನ್ನಗಳು, ಸ್ನ್ಯಾಕ್ ಮೇಲೆ ಶೇಕಡ 18ರಷ್ಟು ತೆರಿಗೆ ಇದ್ದದ್ದು ಶೇಕಡ 12ಕ್ಕೆ ಇಳಿಕೆಯಾಗಲಿದೆ. ಅಂದರೆ ಆಹಾರಕ್ಕಾಗಿ ಮಾಡಲಾಗುವ ಖರ್ಚಿನ ಮೇಲೆ ಶೇಕಡ 5ರಿಂದ 7ರಷ್ಟು ಉಳಿತಾಯವಾಗಲಿದೆ. ಒಂದು ಕುಟುಂಬವು ಆಹಾರಕ್ಕಾಗಿ 15,000 ರೂಪಾಯಿ ಖರ್ಚು ಮಾಡುತ್ತೆ ಎಂದರೆ ಅದರಲ್ಲಿ ತಿಂಗಳಿಗೆ 750 ರೂಪಾಯಿಗಳಿಂದ 1,050 ರೂಪಾಯಿಗಳವರೆಗೆ ಉಳಿತಾಯವಾಗಬಹುದು.
ಇನ್ನು ಸೋಪು, ಶಾಂಪೂ, ಡಿಟರ್ಜೆಂಟ್ಗಳು, ಟೂತ್ ಪೇಸ್ಟ್, ಹೇರ್ ಆಯಿಲ್, ಫ್ಲೋರ್ ಕ್ಲೀನರ್, ಬ್ರಷ್ಗಳು, ಬಕೆಟ್, ನೆಲ ಸ್ವಚ್ಛಗೊಳಿಸುವ ಮಾಪ್ಗಳ ಮೇಲೆ ಈ ಹಿಂದೆ 18% ತೆರಿಗೆಗಿತ್ತು. ಅದನ್ನೀಗ 5% ಇಳಿಕೆ ಮಾಡಲಾಗಿದೆ. ಅಂದರೆ 10% 15% ಉಳಿತಾಯವಾಗುತ್ತೆ. ಒಂದು ಕುಟುಂಬಕ್ಕಿಂತ ಶುಚಿತ್ವ ಸಂಬಂಧಿ ವಸ್ತುಗಳಿಗಾಗಿ ತಿಂಗಳಿಗೆ 5,000 ಖರ್ಚು ಮಾಡುತ್ತೆ ಅಂತಾದ್ರೆ ಇನ್ನು ಮುಂದೆ ತಿಂಗಳಿಗೆ ಅದರಲ್ಲಿ 500 ರಿಂದ 750 ರೂಪಾಯಿ ಉಳಿತಾಯವಾದಂತಾಗತ್ತೆ. ಸ್ಟೇಷನರಿ, ಔಷಧ, ವಿಮೆ ಖರ್ಚು ಇಳಿಕೆ. ಮನೆ ಬಳಕೆಯ ವಸ್ತುಗಳು, ಮನೆಯಲ್ಲಿ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಸ್ಟೇಷನರಿ ಎಂದು ಸಾಕಷ್ಟು ಖರ್ಚಾಗತ್ತೆ. ಶಾಲಾ ಪುಸ್ತಕಗಳು, ಪೆನ್ಸಿಲ್, ರಬ್ಬರ್, ಮ್ಯಾಪ್, ಇತರೆ ಸ್ಟೇಷನರಿ ಪಠ್ಯ ಪುಸ್ತಕಗಳ ಮೇಲೆ ಈವರೆಗೆ 18% GST ಇದ್ದಿದ್ದನ್ನು ಈಗ 12% ಇಳಿಸಲಾಗಿದೆ. ಮಾತ್ರವಲ್ಲ, ನೋಟ್ ಪುಸ್ತಕಗಳ ಮೇಲೆ, ಪೆನ್ಸಿಲ್, ಎರೇಸರ್, ಮ್ಯಾಪ್ಗಳ ಮೇಲೆ 0 ತೆರಿಗೆ ವಿಧಿಸಲಾಗಿದೆ. ಬಣ್ಣದ ಕಾಗದ, ಕಲರ್ ಪೆನ್ಸಿಲ್ಗಳು, ಇನ್ನಿತರೆ ಸ್ಟೇಷನರಿ ಸಾಮಗ್ರಿಗಳ ಮೇಲೆ 5% ತೆರಿಗೆ ವಿಧಿಸಲಾಗುತ್ತೆ. ಇದರಿಂದ ಮಕ್ಕಳ ಸ್ಟೇಷನರಿ ಖರ್ಚಿನ ಮೇಲೆ 10% ರಿಂದ 15% ಉಳಿತಾಯವಾಗುತ್ತೆ. ಈ ವಸ್ತುಗಳಿಗೆ ತಿಂಗಳಿಗೆ 4,000 ಖರ್ಚು ಮಾಡಿದ್ರೆ ಇನ್ನು ಮುಂದೆ ಅದರಲ್ಲಿ 400 ರಿಂದ 600 ರೂಪಾಯಿ ಉಳಿತಾಯವಾಗುತ್ತೆ. BP, ಶುಗರ್ ಮಾತ್ರೆ ಖರ್ಚು ಇಳಿಕೆ. ಇನ್ನು ಎಲ್ಲಾ ರೀತಿಯ ಆರೋಗ್ಯ ವಿಮೆ ಪ್ರೀಮಿಯಂಗಳ ಮೇಲೆ 0 ತೆರಿಗೆ ವಿಧಿಸಲಾಗಿದೆ. ಈ ಹಿಂದೆ ಆರೋಗ್ಯ ವಿಮೆ ಪ್ರೀಮಿಯಂಗಳ ಮೇಲೆ 18% GST ತೆರಬೇಕಾಗಿತ್ತು. ಇದರಿಂದ 15% ರಿಂದ 18% ಉಳಿತಾಯವಾಗುತ್ತೆ. ತಿಂಗಳಿಗೆ ನೀವು 5,000 ಖರ್ಚು ಮಾಡ್ತಿದ್ರೆ 900 ರೂಪಾಯಿ ಉಳಿತಾಯವಾಗುತ್ತೆ. ಅಲ್ಲದೆ BP ಮಾತ್ರೆಗಳು, ಶುಗರ್ ಮಾತ್ರೆಗಳು, ಆಗಾಗ ಕಾಡುವ ಅನಾರೋಗ್ಯ, ವಯೋಸಹಜ ಸಮಸ್ಯೆಗಳಿಗೆ ಬೇಕಾಗುವ ಔಷಧಿಗಳ ಮೇಲೆ ಈವರೆಗೆ 5% ರಿಂದ 18% GST ಹಾಕಲಾಗ್ತಿತ್ತು. ಆದರೆ ಹೊಸ ಪದ್ಧತಿಯ ಪ್ರಕಾರ ಜೀವರಕ್ಷಕ ಹಾಗೂ ಕ್ಯಾನ್ಸರ್ನಂತಹ ಔಷಧಿಗಳ ಮೇಲೆ 0 ತೆರಿಗೆ ವಿಧಿಸಲಾಗುತ್ತೆ. ಡಯಾಗ್ನಾಸ್ಟಿಕ್ ಕಿಟ್ಗಳಾದ ಶುಗರ್, BP ಚೆಕ್ ಮಾಡುವ ಪರಿಕರಗಳು, ಥರ್ಮೋಮೀಟರ್ ಮೇಲೆ 5% ತೆರಿಗೆ ವಿಧಿಸಲಾಗಿದೆ. ಹೊಸ GST ನಿಯಮಗಳಿಂದ 5% ರಿಂದ 10% ಉಳಿತಾಯವಾಗಲಿದೆ. ಒಂದು ಕುಟುಂಬ ವಯಸ್ಸಾದವರ ಔಷಧಿಗಳಿಗಾಗಿ ಮಾಸಿಕವಾಗಿ 4,000 ರೂಪಾಯಿ ಖರ್ಚು ಮಾಡ್ತಿದ್ರೆ ಅದರ ಮೇಲೆ ಬೀಳುತ್ತಿದ್ದ 200 ರೂಪಾಯಿ ತೆರಿಗೆಯಲ್ಲಿ ಉಳಿತಾಯವಾಗಲಿದೆ. ಮೋದಿ ಗಿಫ್ಟ್ಗೆ ಥ್ಯಾಂಕ್ಸ್ ಎಂದ ಜನ. GST ತೆರಿಗೆ ದರ ಇಳಿಕೆ ಮಾಡಿರೋ ಕೇಂದ್ರ ಸರ್ಕಾರದ ನಿರ್ಧಾರದ ಬಗ್ಗೆ ರಾಜ್ಯದ ವಿವಿಧೆಡೆಯಲ್ಲಿ ಜನರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಜನ ಮಧ್ಯಮ ವರ್ಗಕ್ಕೆ ಭರ್ಜರಿ ಉಡುಗೊರೆ ಕೊಟ್ಟ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಅಂದ್ರು. ದೊಡ್ಡವ್ರಿಗೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಕುಡಿಯೋರ್ಗೆ ಮಾಡಲಿ, ಗುಡ್ಕ ಹಾಕೋರ್ಗೆ ಮಾಡಲಿ, ಬೇಡ ಅಂತ ಯಾರು ಹೇಳಲ್ಲ. ಈ ಹಾಲು, ಇದು ಮತ್ತೆ ಹಣ್ಣು, ತರಕಾರಿ, ಬ್ರೆಡ್ಡು, ಇದಕ್ಕೆಲ್ಲ ಮಾಡಿರೋದು ತುಂಬ ಸಂತೋಷ, ತುಂಬ ಸಂತೋಷ. ಬಡವರು ಸ್ವಲ್ಪ ಅಟ್ಲೀಸ್ಟ್ ಬದುಕಕ್ಕೆ ಒಂದು ದಾರಿ ಆಗಿದೆ, ತುಂಬ ಸಂತೋಷ ಆಗಿದೆ. ಇದನ್ನೇ ಹಾಗೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಂಬಂದ್ರೆ, ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಂಬಂದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಪರ್ಚೇಸ್ ಮೇಲೆ ನಾವು ಲಾರ್ಜ್ ಇದು ಇರ್ತದಲ್ಲ, ಕಾಮನ್ ಪೀಪಲ್ ಇರೋದಲ್ಲ, ಇಟ್ ಇಸ್ ವೆರಿ ಗುಡ್ ಫಾರ್ ರಿಡ್ಯೂಸಿಂಗ್ ದ GST. ಅದ್ರಾಗೂ ಕಡಿಮೆ ಆಗಿದೆ, ಜೀವರಕ್ಷಾ ಔಷಧ ಕಡಿಮೆ ಆಗಿದೆ. ಎಲ್ಲದಕ್ಕೂ ಕಾಮನ್ ಪೀಪಲ್ ಮೇಲೆ, ಸಾಮಾನ್ಯ ಜನರ ಮೇಲೆ ಬಹಳ ಅನುಕೂಲ ಆಗ್ತದೆ. ಇದು ಸಾಮಾನ್ಯ ದಿನಬಳಕೆ ವಸ್ತುಗಳಲ್ವಾ, ಇದೆಲ್ಲ ದಿನ ನಾವು ಯೂಸ್ ಮಾಡ್ತಕ್ಕಂಥ ವಸ್ತು, ಅಂಥವಕ್ಕೆಲ್ಲ ಕಡಿಮೆ ಆದರೆ ಸಾಮಾನ್ಯ ಜನಗಳಿಗೆ ಭಾರ ಕಡಿಮೆ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಅದೇನು ಖುಷಿ ಅಂತಲ್ಲ ಮೇಡಮ್, ನಮ್ಮದೇ ಕಸದು ನಮಗೆ ಕೊಡ್ತಾರೆ. ಅದೇನು ಅವರೇನು ತಮ್ಮ ಜೋಬಿಲಿಂದ ಕೊಡ್ತಾ ಇಲ್ಲ, ನಮ್ಮ ತೆರಿಗೆನೇ ನಮಗೆ ವಾಪಸ್ ಕೊಡ್ತಾರೆ. ಪರವಾಗಿಲ್ಲ ಮೇಡಮ್, ಭಾರ ಕಡಿಮೆ ಆಯ್ತು. GST ಇವಾಗ ಏನು ಮಾಡಿದಾರೋ ಅದು ನಮಗೆ ಎಲ್ಲದಕ್ಕೂ ಒಳ್ಳೆ ರೀತಿಯಲ್ಲೇ ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಮುಂದೇನು ಅವರು ಕೆಲವೆಲ್ಲ ನೋಡಿಕೊಂಡು GST ಬಗ್ಗೆ ಆಗಲಿ ಬೇರೆ ಒಂದು ಯಾವುದೇ ಒಂದು ಮಾಡಿದ್ರು ಅವ್ರು ನೋಡ್ಕೊಂಡು ಮಾಡಿ ಜನಗಳಿಗೆ ಒಳ್ಳೇದು ಮಾಡೋ ರೀತಿಯಲ್ಲಿ ಮಾಡಲಿ ಅಂತ. GST ರಾಜಕೀಯ ಜಟಾಪಟಿ, ಕಾಂಗ್ರೆಸ್ ಟೀಕೆ, ಬಿಜೆಪಿ ಸ್ಪಷ್ಟನೆ. ಇನ್ನು ಬರೋಬ್ಬರಿ 8 ವರ್ಷಗಳ ಬಳಿಕ ನಡೆದ GST ಪರಿಷ್ಕರಣೆ ದೇಶಾದ್ಯಂತ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ.
ವಿಪಕ್ಷ ಕಾಂಗ್ರೆಸ್ ಜಿಎಸ್ಟಿ ತೆರಿಗೆ ಇಳಿಕೆಯನ್ನು ಲೂಟಿ ಹೊಡೆದ ಮೇಲೆ ಸರಳೀಕರಣ ಮಾಡಲಾಗಿದೆ. 8 ವರ್ಷ ಆದ್ಮೇಲೆ ಬುದ್ಧಿ ಬಂತ ಅಂತೆಲ್ಲ ಟೀಕಿಸಿದ್ದಾರೆ. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ GST ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ GST ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 8 ಸುದೀರ್ಘವಾದಂಥ ವರ್ಷಗಳ ಆದ ನಂತರ ಇಲ್ಲ ಅವಾಗ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದ್ದಾರಲ್ಲ, ಇದು ಸಂತೋಷ. ಆದರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ, ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ. ಇದೇ ನಾವು ಹೇಳಿದಾಗ 2016ನಲ್ಲಿ ಹೇಳಿದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಯೋಗನೂ ಸೃಷ್ಟಿ ಆಗ್ತಾ ಇತ್ತು, ಆರ್ಥಿಕ ಹೊರೆ ನಮ್ಮ ಸಾಮಾನ್ಯ ಜನರ ಮೇಲೂ ಕೂಡ ಬೀಳ್ತಾ ಇರಲಿಲ್ಲ. ಸಚಿವ ರಾಮಲಿಂಗಾರೆಡ್ಡಿ ಅವರಂತೂ GST ಇಳಿಕೆಯಿಂದ ರಾಜ್ಯಗಳಿಗೆ ತುಂಬಾ ನಷ್ಟವಾಗುತ್ತೆ ಅಂತಲೂ ಆರೋಪಿಸಿದ್ರು. ಬಿಜೆಪಿ ಸರ್ಕಾರ ಬಂದ ಮೇಲೆ GST ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು. ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು. ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇತ್ತು. ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 13%, ಅಂದರೆ ಹತ್ತತ್ರ 50,000 ಕೋಟಿಯಷ್ಟು ನಮಗೆ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಈಗ GST ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ. ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ GST ಕಡಿತ ನಿರ್ಧಾರವನ್ನ ಸ್ವಾಗತಿಸಿದ್ರು. ಇದರಿಂದ ಕರ್ನಾಟಕಕ್ಕೆ 70,000 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಇಂಟರ್ನ್ಯಾಷನಲ್ ಇದು ಅಮೆರಿಕನ್ ಫಾಲೌಟ್ ಏನಾದರೂ ಆಗಿದೆಯೋ ಏನೋದು ನನಗೆ ಸರಿಯಾಗಿ ತಿಳ್ಕೊಳ್ಳೋಕ್ಕಾಗಿಲ್ಲ. ಆದರೆ ಖಂಡಿತವಾಗಿ ಅವರು ರಿವಿಸಿಟ್ ಮಾಡಿದ್ದಾರೆ. ಹೌದು, ಈ ಜನರಿಗೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ, ಅದರಿಂದ ಬೇಕು ಅಂತ. ಅದನ್ನು ಹಿಂದೆ ಭಾಳ ನಮ್ಮ ಪಕ್ಷದವರು ಅನೇಕ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲೂ ಮಾಡಿದ್ದಾರೆ, ಹೊರಗಡೆನೂ ಮಾಡಿದ್ದಾರೆ. ಈಗ ಅವರಿಗೆ ರಿಯಲೈಸೇಷನ್ ಆದಂಗೆ ಕಾಣಿಸ್ತಾ ಇದೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಇನ್ನು ಚಿನ್ನಕ್ಕೆ ಈ GST ಸ್ಲ್ಯಾಬ್ ಅನ್ವಯ ಆಗೋದಿಲ್ಲ. ಅದಕ್ಕೆ ಪ್ರತ್ಯೇಕ GST ದರ ಆಗಿದೆ. 3% GSTಯನ್ನು ಚಿನ್ನದ ಮೇಲೆ ವಿಧಿಸಲಾಗ್ತಿದೆ. ಹೊಸ GST ಸಿಸ್ಟಂನಲ್ಲೂ ಇದೇ ಸ್ಥಿತಿ ಇರಲಿದೆ. ಅಂದರೆ 3% GST ದರವೇ ಮುಂದುವರಿಯುತ್ತದೆ. ಚಿನ್ನ ಮಾತ್ರವಲ್ಲ, ಬೆಳ್ಳಿ ವಸ್ತುಗಳ ಮೇಲೂ 3% GST ಅನ್ವಯ ಆಗತ್ತೆ. ಚಿನ್ನಾಭರಣ ಮತ್ತು ಬೆಳ್ಳಿ ಆಭರಣಗಳಿಗೆ ಇರುವ ಮೇಕಿಂಗ್ ಚಾರ್ಜ್ಗಳ ಮೇಲೆ 5% GST ಅನ್ವಯ ಆಗತ್ತೆ. ಟ್ರಂಪ್ ಸುಂಕಾಸ್ತ್ರಕ್ಕೆ ಠಕ್ಕರ್. GST ಕಡಿತ ಏನಿದು ಬ್ರಹ್ಮಾಸ್ತ್ರ? ಸ್ವಾತಂತ್ರ್ಯೋತ್ಸವದ ದಿನದಂದು ವಾಗ್ದಾನ ಮಾಡಿದಂತೆ ಮೋದಿ ಸರ್ಕಾರ ದೇಶದ ತೆರಿಗೆ ಪದ್ಧತಿಯಲ್ಲಿ ಭಾರೀ ಬದಲಾವಣೆಯನ್ನು ತಂದಿದ್ದಾರೆ. ಜನಸಾಮಾನ್ಯರ ದಿನನಿತ್ಯದ ವಸ್ತುಗಳ ಮೇಲೆ ಗಣನೀಯ ಪ್ರಮಾಣದಲ್ಲಿ ತೆರಿಗೆಯನ್ನು ಕಮ್ಮಿ ಮಾಡುವ ಮೂಲಕ ವ್ಯಾಪಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಪಿತೃಪಕ್ಷ ಕಳೆದು ನವರಾತ್ರಿಯ ಮೊದಲ ದಿನದಿಂದಲೇ ಹೊಸ ತೆರಿಗೆ ಪದ್ಧತಿ ಜಾರಿಗೆ ಬರಲಿದೆ. ಭಾರತದ ಮೇಲೆ ಟ್ರಂಪ್ 50% ಸುಂಕ ಹೇರಿರೋ ಹೊತ್ತಲ್ಲೇ ಮೋದಿ ದೇಶದೊಳಗೆ GSTಯನ್ನು ಗಣನೀಯವಾಗಿ ತಗ್ಗಿಸಿರೋದು ದೊಡ್ಡ ಬ್ರಹ್ಮಾಸ್ತ್ರ ಅಂತಲೂ ಬಣ್ಣಿಸಲಾಗ್ತಿದೆ. ರಷ್ಯಾ ವಿರುದ್ಧ ತೈಲ ಖರೀದಿಸುತ್ತಿರುವ ಕಾರಣಕ್ಕೆ ಭಾರತಕ್ಕೆ ದಿನಕ್ಕೊಂದು ಬೆದರಿಕೆಯನ್ನು ಅಮೆರಿಕ ಹಾಕುತ್ತಿದೆ. ಇದರ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು 6 ವರ್ಷಗಳ ಬಳಿಕ ಚೀನಾಗೆ ಭೇಟಿ ನೀಡಿ ಅಚ್ಚರಿ ಮೂಡಿಸಿದ್ರು. ಮಾತ್ರವಲ್ಲ, ಅಮೆರಿಕದ ಬದ್ಧ ಬೈರಿ ಡ್ರ್ಯಾಗನ್ ಚೀನಾದಲ್ಲಿ ರಷ್ಯಾ ಭಾರತ ಚೀನಾದ ಒಗ್ಗಟ್ಟಿನ ಪ್ರದರ್ಶನವಾಯಿತು. ಆ ಬಳಿಕ ಅದೇ ಶೃಂಗಸಭೆಯ ನಂತರ ಚೀನಾ ರಷ್ಯಾ ನಾರ್ತ್ ಕೊರಿಯಾದ ಸಮಾವೇಶವೂ ನಡೆಯಿತು. ಇವೆಲ್ಲವೂ ಟ್ರಂಪ್ಗೆ ಎದುರಾಳಿ ಮಹಾಮೈತ್ರಿಯೊಂದು ಹೂಡುತ್ತಿರೋ ಬ್ರಹ್ಮಾಸ್ತ್ರ ಅಂತಲೂ ಹೇಳಲಾಗ್ತಿದೆ. ಇವೆಲ್ಲದರ ಮಧ್ಯೆ ಭಾರತದಲ್ಲಿ ದಿನಬಳಕೆ ಉತ್ಪನ್ನಗಳ ಮೇಲಿನ GSTಯಲ್ಲಿ ಗಣನೀಯ ಇಳಿಕೆಯನ್ನು ಘೋಷಿಸಲಾಗಿದೆ. ಇದು ಟ್ರಂಪ್ಗೆ ಭಾರೀ ತಿರುಗೇಟು ನೀಡಲು ಮೋದಿ ಹೂಡಿರೋ ರಣತಂತ್ರವ. ತಮ್ಮ ವಿರುದ್ಧ ಸುಂಕ ಸಮರ ಸಾರಿರೋ ಟ್ರಂಪ್ಗೆ ಅದೇ ರೀತಿಯಲ್ಲಿ ರಾಜತಾಂತ್ರಿಕ ಎದುರೇಟು ಕೊಡೋ ಪ್ಲಾನ್ ಇರುವ ಹಾಗಂತ ಜಾಗತಿಕ ವಾಣಿಜ್ಯ ತಜ್ಞರು ಚರ್ಚಿಸುತ್ತಿದ್ದಾರೆ. ಟ್ರಂಪ್ಗೆ ಟ್ಯಾಕ್ಸ್ ಲಗಾಮು. ಭಾರತದ ಮೇಲೆ ಟ್ರಂಪ್ ವಿಧಿಸಿರೋ 50% ಸುಂಕಕ್ಕೂ GST ಬದಲಾವಣೆಗೂ ಒಂದಕ್ಕೊಂದು ಸಂಬಂಧವಿಲ್ಲ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ.
ಆದರೂ ದೇಶೀಯ ಮಾರುಕಟ್ಟೆಯನ್ನ ಬಲಪಡಿಸಲು ಮತ್ತು ದೇಶದಲ್ಲಿ ಆರ್ಥಿಕ ಹರಿವು ಹೆಚ್ಚಿಸಲು ಅನುಕೂಲವಾಗಲು ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಹೇಳಲಾಗುತ್ತಿದೆ. ಅಮೆರಿಕದ ಹೆಚ್ಚುವರಿ ಸುಂಕದಿಂದ ದೇಶದ ಆರ್ಥಿಕತೆಗೆ ಯಾವುದೇ ಹೊಡೆತ ಬೀಳದಿರಲು ಮತ್ತು ಜಾಗತಿಕ ಮಟ್ಟದಲ್ಲಿ ತಮ್ಮ ಪ್ರಾಬಲ್ಯಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳುವ ಮುಂಜಾಗ್ರತಾ ಕ್ರಮ ಇದು ಎಂದು ಕೂಡ ವಿಶ್ಲೇಷಿಸಲಾಗುತ್ತಿದೆ. इस दिवाली में आपकी डबल दिवाली का काम मैं करने वाला हूं. इस दिवाली में आपको एक बहुत बड़ा तोहफा देशवासियों को मिलने वाला है. ಜೊತೆಗೆ ಇಲ್ಲಿನ ಬಲು ದೊಡ್ಡ ಗ್ರಾಹಕ ಸಮೂಹದ ಮೇಲೆ ವಿಶ್ವದ ಪ್ರತಿ ದೇಶದ ಕಣ್ಣು ಇದೆ. ಪ್ರತಿ ದೇಶವು ಭಾರತಕ್ಕೆ ತಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಲು ಬಯಸುತ್ತೆ. ಯಾಕೆಂದರೆ ಭಾರತದಲ್ಲಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಗ್ರಾಹಕರ ವರ್ಗವಿದೆ. ಒಂದು ವೇಳೆ ಪ್ರತಿ ಭಾರತೀಯರು ಅಮೆರಿಕದ ಉತ್ಪನ್ನಗಳನ್ನ ಖರೀದಿಸೋದನ್ನ ನಿಲ್ಲಿಸಿದ್ರೆ ಆ ದೇಶದ ಕಂಪನಿಗಳಿಗೆ ಭಾರಿ ದೊಡ್ಡ ನಷ್ಟ ಉಂಟಾಗಲಿದೆ. ಹಾಗಾಗಿಯೇ ಮೋದಿ ಇತ್ತೀಚೆಗೆ ತಮ್ಮ ಭಾಷಣದಲ್ಲಿ ಸ್ವದೇಶಿ ಉತ್ಪನ್ನಗಳನ್ನ ಖರೀದಿಸಲು ಕರೆ ನೀಡಿದ್ದಾರೆ ಮತ್ತು ಪದೇ ಪದೇ ಆತ್ಮನಿರ್ಭರ್ ಭಾರತ ಅನ್ನೋದನ್ನ ಒತ್ತಿ ಹೇಳ್ತಿದ್ದಾರೆ. ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಅಮೆರಿಕಕ್ಕೆ, ಅಲ್ಲಿನ ಕಂಪನಿಗಳಿಗೆ ಭಾರತದಲ್ಲಿ ಸಂಕಷ್ಟ ಉಂಟಾಗೋದಕ್ಕೆ ಕಾರಣವಾಗಲಿದೆ. ಅಸೆಂಬ್ಲಿ ಚುನಾವಣೆ ಮೇಲೆ ಕಣ್ಣು. ಜಿಎಸ್ಟಿ ಪರಿಷ್ಕರಣೆ ಜಾರಿಯಾದ ಸಮಯವು ಅತ್ಯಂತ ಮಹತ್ವದ್ದು. ಒಂದ್ ಕಡೆ ಟ್ರಂಪ್ ಸುಂಕಾಸ್ತ್ರದ ಬಿಸಿ, ಮತ್ತೊಂದ್ ಕಡೆ ಬಿಹಾರದಲ್ಲಿನ ವಿಧಾನಸಭೆ ಚುನಾವಣೆ ಸಮೀಪಿಸಿರೋದು. ಇದೇ ಕಾರಣಕ್ಕೆ ಕಳೆದ 8 ವರ್ಷಗಳಲ್ಲಿ ಮಾಡಿರದ ಜಿಎಸ್ಟಿ ಇಳಿಕೆಯನ್ನು ಈಗ ಜಾರಿಗೆ ತರಲಾಗಿದೆ ಅಂತಲೂ ಆರೋಪಿಸಲಾಗ್ತಿದೆ. 8 ವರ್ಷಗಳಲ್ಲಿ ಸುಮ್ಮನಿದ್ದ ಸರ್ಕಾರ ಈಗ ಜಾರಿಗೆ ತಂದಿರುವ ಹಿಂದಿನ ಟೈಮಿಂಗ್ ಪ್ರಶ್ನಿಸಬೇಕಾಗತ್ತೆ ಅಂತ ವಿಪಕ್ಷಗಳು ಟೀಕಿಸಿವೆ.